ನಾವು ಹೊಟ್ಟೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಲಕ್ಷಾಂತರ ಕಾಯಿಲೆಗಳು ವಾಸಿ ಆಗ್ತದೆ. ಎಷ್ಟೋ ಜನ ಆರಾಮಾಗಿ ವಾಸಿ ಮಾಡ್ಕೊಂಡು ಎಳೆ ಮಕ್ಕಳಿಂದ ಡಾಕ್ಟ್ರೇಟ್ ಅವರು ಅಂಥವರು ಸುಧಾ ಏನಂದರೆ ಇದು ವೈದ್ಯ ಪದ್ಧತಿ ಒಂದು ರಿಸರ್ಚ್ ಆಗಿಲ್ಲ, ಇದೇನೂ ಇಲ್ಲ, ಇದು ಪದ್ಧತಿನೇ ಅಲ್ಲ, ಇದು ಆ್ಯಕ್ಚುಲಿ ಇದು ಕೊಡಬಾರ್ದು ಅನ್ನೋ ಮಟ್ಟಿಗೆ ನಮಗೆ ಸಖತ್ ಟೀಕೆಗಳು ಮಾಡೋದು. ಇಷ್ಟು 2500 ವರ್ಷ ಇತಿಹಾಸಕ್ಕಿಂತ ಹಳೆಯದಿದು. ಅಷ್ಟು ಇತಿಹಾಸ ಇರೋದೇ ಒಂದು ಸುಳ್ಳಾಗ್ತದೆ. ನಿಮ್ಮ ಯಾವುದೇ ವೈದ್ಯ ಪದ್ಧತಿ ಈಗಿರುವಂಥ ವೈದ್ಯ ಪದ್ಧತಿ ಇರೋಕ್ಕಿಂತ ಎಲ್ಲದಕ್ಕಿಂತ ಮುಂಚೆ ಹುಟ್ಟಿದ್ದೆ ಇದು. ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ಅವರು 11,000 ಪೇಷಂಟ್ಗೆ ಏನಾಗಿದೆ ಯಾರು ನೋಡ್ತಿಲ್ಲ, ಫಸ್ಟು ಪ್ರೈಸು ನಿಮ್ಮ ಹತ್ರ ಬಂದ ಎಷ್ಟು ಕಡಿಮೆ ಮಾಡಿಕೊಡ್ರಿ ಅಂತ ನಮಗೆ ಗೊತ್ತು. ಸರಿ ಅಲ್ಲ, ಏನಂದರೆ ಇವತ್ತಿನ ದಿವಸ ನಮ್ಮದು ಒಂದು ಗುರಿ ಇದೆ. ಏನಂದರೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಅತೀ ಲೋಯೆಸ್ಟ್ ಅಂದರೆ ಒಂದು ಒಬ್ಬ ಕೂಲಿ ಮಾಡೋವಂಥವ್ನಿಗೂ ಹೊರೆ ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಮತ್ತು ವಿದ್ಯೆ ಎರಡು ಫ್ರೀಯಾಗಿ ಸಿಗ್ತಾಯಿದೆ ನಮ್ಮ ದೇಶದಲ್ಲಿ. ಇವತ್ತಿನ ದಿವಸ ಬಿಸ್ನೆಸ್ ಆಗಿಬಿಟ್ಟಿದೆ, ಅದು ಏನು ಮಾಡೋಕ್ಕಾಗಲ್ಲ. ಮೊನ್ನೆ ಇದರಲ್ಲಿ ಹೋಗಿದ್ದು, ಮಂಡ್ಯ ಯೂನಿವರ್ಸಿಟಿಲಿ ಒಂದು ಇದೇ ಥರ ಸೆಮಿನಾರ್ ಥರ ಇತ್ತು. ಮತ್ತು ಎಲ್ಲನೂ ಕೂತ್ಕೊಂಡು ಇದು ಮಾಡ್ತಾಯಿದ್ದಾಗ ಎಲ್ಲ ಮುಗಿದು, ಎಲ್ಲ ಸಪೋರ್ಟಿಂಗ್ ಇತ್ತು. ಆದರೆ ಒಬ್ಬರು ಲೆಕ್ಚರ್, ಅವ್ರು ಎಲ್ಲರಿಗಿಂತ ಸೀನಿಯರು, ಆದರೆ ರಿಟೈರ್ಡ್ ಆಗಿದ್ದಾರೆ ಪರ್ಸನ್. ಪಾಪ ಕರೆಸಿದ್ರು ಅವರು ತಮ್ಮ ಗುರುಗಳು ಅಂತ. ಆದರೆ ಅವರು ಮಾತಾಡ್ತಾ ಇರೋದೇನೆಂದರೆ, ಈ ನಾಟಿ ವೈದ್ಯದಲ್ಲಿ ಏನೂ ರಿಸರ್ಚ್ ಆಗಿಲ್ಲ ಅಂದರೆ ಅದನ್ನು ನಾವು ಏನಪ್ಪ ಅಂದರೆ ಇವತ್ತಿನ ದಿವಸ ವೇದ ಮತ್ತು ಈ ಉಪನಿಷತ್ತುಗಳು ಇವೆಲ್ಲ ಏನಂದರೆ ಬಾಯಿಂದ ಬಾಯಿಗೆ ಬಂದಿದೆ ಹೊರತು ಯಾವುದು ನಾವು ಲಿಖಿತವಾಗಿ ಎಲ್ಲೂ ಬರೆದಿಲ್ಲ. ಅದು ಇತ್ತೀಚೆಗೆ ಲಿಖಿತವಾಗಿ ಆಗಿದೆ ಹೊರತು ಎಲ್ಲ ಏನಂದರೆ ಬಾಯಿಂದ ಬಾಯಿಗೆ ಬಂದಂಥದ್ದೇ ಜಾಸ್ತಿ ನಮ್ಮಲ್ಲಿ. ಈಗ ತಂದೆ ಏನು ಮಾಡ್ತಾನೆ, ಮಗನಿಗೆ ಹೇಳ್ಕೊಡ್ತಾನೆ, ಮಗ ಏನು ಮಾಡ್ತಾನೆ, ಅವ್ರ ಮಗನಿಗೆ. ಹೆಂಗೆ ಪಾರಂಪರಿಕವಾಗಿ, ವಂಶ ಪಾರಂಪರಿಕವಾಗಿ ಅಥವಾ ಗುರು ಪಾರಂಪರಿಕವಾಗಿ ಬಂದದ್ದೇ ಜಾಸ್ತಿ. ಆಯುರ್ವೇದ ಇವೆಲ್ಲ ಏನಂದರೆ ಆಫ್ಟರ್ ಏನಂದರೆ ಒಂದಷ್ಟು ಇದಾದಮೇಲೆ ಅವನ್ನ ಲಿಖಿತ ರೂಪಕ್ಕೆ ತಂದರು ಮತ್ತು ಬರೆದಿಡೋದು ಪದ್ಧತಿ ಮಾಡಿದ್ರು. ಆದರೆ ಒಂದು ರಿಸರ್ಚ್ ಅಂದರೆ ನಮ್ಮ ಅನುಭವನೇ ಒಂದು ರಿಸರ್ಚಲ್ಲಿ ನಮ್ಗೆ ಏನಾಗ್ತಿತ್ತು, ಇಂಥದ್ದು ಏನಾಗಿತ್ತು, ಅದಕ್ಕೆ ನಾವು ಏನು ತೊಗೊಂಡು ಏನು ಸರಿ ಬಂತು ಅದನ್ನೇ ರಿಸರ್ಚ್ ಅನ್ನೋದು. ಇದರಲ್ಲಿ ಈ ಕೆಮಿಕಲ್ಲು ಒಂದು ಎಕ್ಸಾಂಪಲ್ ಅಂದರೆ ವಿಷಮುಷ್ಟಿ, ಅದನ್ನು ನಾವು ಶುದ್ಧೀಕರಿಸಿ ಹಸುನ ಇದರಲ್ಲಿ ಗಂಜದಲ್ಲಿ ಶುದ್ಧೀಕರಿಸಿ ನಾವು ಹೊಟ್ಟೆ ಕೊಡ್ತಾಯಿದ್ದೀವಿ. ಇವತ್ತಿನ ದಿನ ಲಕ್ಷಾಂತರ ಕಾಯಿಲೆಗಳು ವಾಸಿ ಆಗ್ತದೆ. ಎಷ್ಟೋ ಜನ ಆರಾಮಾಗಿ ವಾಸಿ ಮಾಡ್ಕೊಂಡು ಎಳೆ ಮಕ್ಕಳಿಂದ ಹುಟ್ಟಿದ ಮಕ್ಕಳುಗಳು ಒಂದು ವರ್ಷ, 1 ತಿಂಗಳು 2 ತಿಂಗಳು ಮಕ್ಕಳಿಗೆಲ್ಲ ವಿಷಮುಷ್ಟಿ ಕೊಡ್ತಾಯಿದ್ದೀವಿ. ಯಾವ ಮಕ್ಕಳು ಏನು ಇದುವರೆಗೆ ಎಲ್ಲ ಕಾಯಿಲೆ ವಾಸ ಮಾಡ್ಕೊಂಡು ಲವಲವಿಕೆಯಿಂದ ಅವ್ರಿಗೆ ಹೋಮಿಯೋಪತಿ ಹೇಳ್ತಾರೆ 3,000 ಕಾಯಿಲೆ ವಾಸ ಮಾಡ್ತಿರ್ತಾರೆ. ನಮ್ಮ ಆಯುರ್ವೇದದಲ್ಲಿ ಅನಂತ ಅಂತ ಹೇಳ್ತಾರೆ. ಆದರೆ ಅಲೋಪತಿಲಿ ಇದು ವಿಷ ಅಂತ ಹೇಳ್ತಾರೆ. ಇದನ್ನು ವಿಷ ಇದು ಕೊಡ್ಬೋದು. ಅವ್ರು ಕೊಡ್ತಾ ಇರೋದೆಲ್ಲ ವಿಷನೇ ಅಜ್ಜ. 1-2 ಮಾತ್ರೆ ನುಂಗಿದ್ರು ಸತ್ತೋಗ್ತೀವಿ, 3 ಮಾತ್ರೆ ನುಂಗಿದ್ರು ಜೀವ ಹೋಗುತ್ತೆ. ಆದರೆ ಇಲ್ಲೇನಾಗ್ತಿದೆ ಅಂದರೆ ನಮ್ಮಲ್ಲಿ ನಾವು ತಗೋತಾ ಇರೋವಂಥದ್ದು ಅದನ್ನು ವಿಷನ ಅಮೃತ ಮಾಡಿ ಕೊಡುವಂಥ ಶಕ್ತಿ ನಮ್ಮ ಹಿರಿಕರು ಕಲ್ತಿದ್ದಾರೆ. ಈಗ ನೋಡಿ ಎಲ್ಲ ಥರದ್ದು, ಈಗ ಪಾದರಸನ ಹೊಟ್ಟೆ ಕೊಡುವಂಥ ಪದ್ಧತಿ ಕಲ್ತಿದ್ದಾರೆ. ಈಗ ವಿಷಮುಷ್ಟಿ ಮತ್ತು ದತ್ತೂರ ಇವೆಲ್ಲ ವಿಷನೇ. ಅದನ್ನು ಮಿತ ಪ್ರಮಾಣದಲ್ಲಿ ಮತ್ತು ಅದನ್ನು ಸಿದ್ಧೌಷಧ ಅಂತಲೇ ಕರೀತಾರೆ. ಅದನ್ನಲ್ಲಿ ಮಾಡಿದಾಗ ಏನಾಗುತ್ತೆ, ಅದು ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಶಕ್ತಿಯುತವಾಗಿದೆ. ಮತ್ತು ಸ್ವಲ್ಪದರಲ್ಲೇ ನಿಮಗೆ ಎಂಥ ವಾಸ ಆಗನೆ ಹೋದ ಕಾಯಿಲೆನೆಲ್ಲ ವಾಸ ಮಾಡ್ತಾ ಹೋಗ್ತಿದೆ. ನಾವೇನಂದರೆ ಇಲ್ಲೇನು ಹೇಳಿದ್ರೆ ಅಂದರೆ ನಾವು ಯಾವುದೇ ಪದ್ಧತಿಗೆ ವಿರೋಧ ಅಲ್ಲ. ಆದರೆ ಏನಂದರೆ ಅಲ್ಲಿ ಒಬ್ಬರು ಅದೇ ನಾ ಹೇಳಿದ್ನಲ್ಲ ಹಿಂಗೆ, ಅಲ್ಲೊಬ್ಬರು ಡಾಕ್ಟ್ರೇಟ್ ಅವರು ಅಂಥವರು ಸುಧಾ ಏನಂದರೆ ಇದು ವೈದ್ಯ ಪದ್ಧತಿ ಒಂದು ರಿಸರ್ಚ್ ಆಗಿಲ್ಲ, ಇದೇನೂ ಇಲ್ಲ, ಇದು ಪದ್ಧತಿನೇ ಅಲ್ಲ, ಇದು ಆ್ಯಕ್ಚುಲಿ ಇದು ಕೊಡಬಾರ್ದು ಅನ್ನೋ ಮಟ್ಟಿಗೆ ನಮಗೆ ಸಖತ್ ಟೀಕೆಗಳು ಮಾಡೋದು. ಆವಾಗ ನಮಗೇನಂದರೆ ನಮಗೆಲ್ಲ ಒಂದು ಕಡೆ ಇದಂತು ಏನಂದರೆ ನಾವು ಇಷ್ಟು 2500 ವರ್ಷ ಇತಿಹಾಸಕ್ಕಿಂತ ಹಳೆಯದಿದು. ಅಷ್ಟು ಇತಿಹಾಸ ಇರೋದೇ ಒಂದು ಸುಳ್ಳಾಗ್ತದೆ. ಯಾಕೆಂದರೆ ಹುಡಿಕೊಂಡು ಹೋದಾಗ ಜನಪದ ವೈದ್ಯ ಇದೆಲ್ಲ 2500 ವರ್ಷಕ್ಕೆ ಹಳೆದು. ಆಯುರ್ವೇದ ಹುಟ್ಟಕ್ಕೆ ಮುಂಚೆ ಹುಟ್ಟಿದ್ದು. ನಿಮ್ಮ ಯಾವುದೇ ವೈದ್ಯ ಪದ್ಧತಿ ಈಗಿರುವಂಥ ವೈದ್ಯ ಪದ್ಧತಿ ಇರೋಕ್ಕಿಂತ ಎಲ್ಲದಕ್ಕಿಂತ ಮುಂಚೆ ಹುಟ್ಟಿದ್ದೆ ಇದು ಜನಪದ ವೈದ್ಯ, ಇದು ಪಾರಂಪರಿಕ ವೈದ್ಯ. ಆದರೆ ಯಾರು ಇದನ್ನು ಇದು ಮಾಡ್ತಾರೆ, ಪಾರಂಪರಿಕ ವೈದ್ಯ ಅಂದರೆ ಇಡೀ ವರ್ಲ್ಡಲ್ಲಿ ಆಯಾ ದೇಶದಲ್ಲಿ ಆಯಾ ಪದ್ಧತಿಗಳು ಇತ್ತು. ಅದನ್ನು ಪಾರಂಪರಿಕ ವೈದ್ಯನೇ ಜನಪದ ವೈದ್ಯನೇ ಅದು. ಅದರಿಂದ ಅವನ್ನೇ ಸುಳ್ಳು ಅನ್ನೋ ಒಂದು ಮಟ್ಟದಲ್ಲಿ ಮಾತಾಡೋದು. ಅವಾಗ ನಮಗೊಂದು ಸ್ವಲ್ಪ ಇದೆ ಅನಿಸುತ್ತೆ ಅಷ್ಟೇ. ನಿಮ್ಮ ಹತ್ರ ಬರೋಕ್ಕೂ ಮುಂಚೆ ಅಂದರೆ ಲಾಸ್ಟ್ ಅದು ಬಂದು ಬಂದಿದ್ವಲ್ಲ ನಮ್ಮ ರಿಲೇಟಿವ್ ಕರ್ಕೊಂಡು, ಆಗಲೂ ಮುಂಚೆ ನಾನು ಡಾಕ್ಟ್ರುಗಳು ಹೇಳಿದ್ದು, ಗೊತ್ತಿರೋರು ಡಾಕ್ಟ್ರುಗಳು ಅಲ್ಲೆಲ್ಲ ಆಗಲ್ಲ, ಅದು ಹಿಂಗೆ ಆಗ್ಬಿಡುತ್ತೆ, MRI ಸ್ಕ್ಯಾನ್ ಮಾಡಿಸಿಲ್ಲ, ಏನೂ ಇಲ್ಲ, ಎಕ್ಸ್ರೇ ತೆಗ್ಸಿದ್ವಿ ನಾವು ಅಷ್ಟೇ. ಅವ್ರು MRI ಸ್ಕ್ಯಾನ್ಗೆ ಯಾವುದೋ ಸಜೆಸ್ಟ್ ಮಾಡೋದು ಡಾಕ್ಟ್ರಿಗೆ. ಫೋನ್ ಮಾಡಿದ್ರೆ ಹೆಂಗೆ ಹೇಳ್ತಿದ್ದಾರೆ ಅಂದರೆ ಅವರು 11,000
ಫಸ್ಟು ಪ್ರೈಸು ಪೇಷಂಟ್ಗೆ ಏನಾಗಿದೆ ಯಾರು ನೋಡ್ತಿಲ್ಲ, ನಿಮ್ಮ ಹತ್ರ ಬಂದರೆ ಎಷ್ಟು ಕಡಿಮೆ ಮಾಡಿಕೊಡ್ರಿ ಅಂತ ನಮಗೆ ಗೊತ್ತು. ಸರಿ ಅಲ್ಲ, ಏನಂದರೆ ಇವತ್ತಿನ ದಿವಸ ನಮ್ಮದು ಒಂದು ಗುರಿ ಇದೆ. ಏನಂದರೆ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಅತೀ ಲೋಯೆಸ್ಟ್ ಅಂದರೆ ಒಂದು ಒಬ್ಬ ಕೂಲಿ ಮಾಡೋವಂಥವ್ನಿಗೂ ಹೊರೆ ಆಗಬಾರ್ದು ಅನ್ನೋದು ಒಂದು ದೃಷ್ಟಿಯಿಂದ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವತ್ತಿನ ದಿವಸ ನಮ್ಮ ಹುಡುಗರುಗಳು ಬೇರೆ ನಮ್ಮ ಇದರಲ್ಲೇ ತೊಗೊಳ್ತಾ ಇದ್ದಾರೆ. ನಿನ್ನೆ ಒಂದು ನಮ್ಮ ಬೆಂಗಳೂರಿಂದ ನಮ್ಮ ಒಂದು ಔಷಧಿ ಮಾಡೋವಂಥ ನಮ್ಮ ಒಬ್ಬರು ಬಂದಿದ್ರು, ಒಂದು ಹುಡುಗಿ ಅಂತ, ಹಣ ನೀವು ಈಗ ಯಾಕೆ ಇಷ್ಟೊಂದು ಕಡಿಮೆ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರು. ಯಾಕೆಂದರೆ ಅವು ಎಲ್ಲರ ಹತ್ರನೂ ವರ್ಕ್ ಮಾಡಿದ್ದಾವೆ ಪಾಪ ಹುಡುಗಿ, ಎಲ್ಲರ ಹತ್ರನೂ. ಆದರೆ ನೀವು ಯಾಕೆ ಇಷ್ಟೊಂದು ಇದು ಅಂದ್ಕೊಂಡು ಮತ್ತು ಔಷಧಿ ಒಂದಷ್ಟು ಬೇಕು ಅಂತ ಬಂದಿದ್ದರು, ಒಂದಷ್ಟು ಅರ್ಜುನ ಇಲ್ಲೇ ಕಿತ್ಕೊಟ್ಟು, ಮತ್ತು ಇದನ್ನು ಪುನರ್ನರ್ವ ಇವೆಲ್ಲ ಇಲ್ಲಿ ಕಿತ್ಕೊಟ್ಟು. ಅದೇ ಹುಡುಗಿ ಆಯ್ತದ ಹೊರಗಡೆ ತೋರಿಸ್ಕೊಂಡಿದ್ರೆ ಇದು ಗ್ಯಾರಂಟಿನಾ ಅನ್ನೋ ಮಟ್ಟದಲ್ಲಿತ್ತು. ಆದರೆ ಅದನ್ನು ಕೇಳಿಸಿ ಈ ಥರ ಇದೆ, ಈ ಥರ ಮರಗಳಿದೆ, ಈ ಥರ ಪುನರ್ನರ್ವ ಆ ಜಾಗ ಕರ್ಕೊಂಡೋಗಿ ಅದನ್ನೆಲ್ಲ ಕಳಿಸಿ ಈಗ ಬೆಂಗಳೂರಿಗೆ ತೊಗೊಂಡೋಗಿ ಅದು ಮೆಡಿಸನ್ ಮಾಡೋಕ್ಕೆ ತೊಗೊಂಡೋದ್ರು. ಆ ಥರ ನಮ್ಮಲ್ಲಿ ಏನಂದರೆ ಈಗ ನಾವು ಯಾರಿಗೂ ತೋರಿಸಲ್ಲ ಅನ್ನೋ ತೋರಿಸ್ಕೊಂಡು. ಆದರೆ ಏನಾಯ್ತಂದರೆ ಅವ್ರು ಹೇಳ್ತಾ ಇದ್ದೇನೆಂದರೆ ಕಟ್ಟಕಡೆ ವ್ಯಕ್ತಿ ಏನಂದರೆ ಆ ವ್ಯಕ್ತಿನೂ ಅದು ಹೊರೆ ಹಾಕಬಾರ್ದು, ಹೊರೆ ಅನ್ನಿಸ್ಕೋಬಾರ್ದು. ವೈದ್ಯ ಪದ್ಧತಿ ಯಾವತ್ತೂ ಮೊದಲೆಲ್ಲ ಫ್ರೀಯಾಗಿ ಸಿಗ್ತಾ ಇದ್ದಿದ್ದು, ವೈದ್ಯ ಪದ್ಧತಿ ಮತ್ತು ವಿದ್ಯೆ ಎರಡು ಫ್ರೀಯಾಗಿ ಸಿಗ್ತಾಯಿದ್ದು ನಮ್ಮ ದೇಶದಲ್ಲಿ. ಇವತ್ತಿನ ದಿವಸ ಬಿಸ್ನೆಸ್ ಆಗಿಬಿಟ್ಟಿದೆ, ಅದು ಏನು ಮಾಡೋಕ್ಕಾಗಲ್ಲ. ಅದರಿಂದ ನನ್ನಲ್ಲೇನಾಗ್ತದೆ, ನಾವು ಈಗ ಎಲ್ಲ ಬಿಟ್ಟು ನಂದು ಜೀವನ ನಡಿಬೇಕು. ಅದಕ್ಕೋಸ್ಕರ ಒಂದು ಸ್ವಲ್ಪ ಲೋಯೆಸ್ಟ್ ಪ್ರೈಸಲ್ಲಿ ನಂದು ಏನಿದೆ ಅಷ್ಟನ್ನ ಖರ್ಚು ವೆಚ್ಚ ಮತ್ತು ನನ್ನ ಜೀವನ ನಡೆಯುವಂಗೆ ಮಾಡಿಕೊಂಡಿದ್ದೀನಿ. ಏನಪ್ಪ ಅಂದರೆ ಇದೊಂದು ಸೇವೆ ಅನ್ನೋ ದೃಷ್ಟಿ ಒಂದಷ್ಟೇ ಹೊರತು ಇನ್ನು ನಾವೇನು ಮಕ್ಳಿಗೆ ಹೇಳ್ತಾ ಇರೋದು ಅಷ್ಟೇ. ಇದರಲ್ಲೇನು ದುಡ್ಡು ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡು ಯಾವತ್ತಿದ್ರೂ ಬರೋದಿದ್ರೆ ದೇವ್ರು ಕೊಡೋದಿದ್ರೆ ಕೊಡ್ತಾನೆ. ಅದೇ ನಮ್ಮ ಮದುವೆ ಕೊಟ್ಟರು ಮನೆ ತುಂಬ, ಮದುವೆ ಕೊಟ್ಟರು ಮೂಲಿಗೆಡ್ದು ಅಂದಂಗೆ. ಆ ಥರ ಏನಂದರೆ ಅದು ಕೊಟ್ಟಾಗ ದೇವ್ರು ಕೊಟ್ಟಾಗ ಕೊಡ್ತಾನೆ. ನನ್ನ ಶ್ರಮ ಇದ್ದಿದ್ದೆ, ಏನು ಬೇಕೋ ಮಾಡ್ತಾಯಿದ್ವಿ. ನೋಡಿ ಇದು ತಂದಾಗ ಯಾರು ಯಾಕೆ ಅಂತ ಇದ್ರು ಹಸುಗಳನ್ನೆಲ್ಲ. ಇವತ್ತಿನ ದಿವಸ ನಾನು ತಂದದ್ದು ಒಂದು 7-8, ಅದು ಸುಳಿ ಇರುವಂಥವು, ಯಾತಕ್ಕೂ ಬೇಡ. ಇಂಥವು ತಗೊಂಬಂದು ಮನೆ ಎಲ್ಲ ಹಾಳಾಗೋಯ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಒಂದು ಏನೇನೋ ಅನ್ನೋಕ್ಕೋದ್ರು. ಇವತ್ತಿನ ದಿವಸ ಮನೆ ತುಂಬ ಅದು ಇವು ಆ ಸುಳಿಗಳು, ಪಾತಾಳ ಸುಳಿ ಇದೆ, ಸಂಕೋಚ ಈ ಕೀಲ್ ಸುಳಿಗಳಿದೆ, ಎಲ್ಲ ನಿಮ್ಮ ಇಲ್ಲಿರೋ ನಮ್ಮ ಹಸುಗಳು ನಾನು 7-8 ತಂದವು ಮನೆಯೇ ಹಾಳು ಮಾಡಾಕ್ಬಿಡ್ತವೆ ಅನ್ನೋದು ರೈತರ ಭಾವನೆ ಇರೋದು. ಎಲ್ಲ ಹೊರಗಡೆಗೆ ಕುಯ್ಯೋರಿಗೆ ಅವ್ರಿಗೆ ಕೊಟ್ಬಿಡ್ತಾರೆ. ಅಂಥವನ್ನ ಕುಯ್ಯೋರು ಕೊಡೋದ್ರ ಮೇಲೆ 100-200 ಕೊಟ್ಟು ನಾನು ತೊಗೊಂಬಂದು ಇವತ್ತು ಒಂದು 7-8 ಇದ್ದವು, ಇವತ್ತು ಹೆಚ್ಚು ಕಡಿಮೆ 40 ಮೇಲೆ ಆಗ್ತಾಯಿದೆ. ಅದು ಏನಂದ್ರೆ ನಮಗೇನು ಅವೇ ಇವತ್ತು ಜೀವನ ಆಗಿಬಿಟ್ಟಿದೆ, ಯಾವುದೇನು ಲಾಸ್ ಮಾಡ್ತಾ. ಸಖತ್ ಡೇಂಜರಸ್ ಆಗಿರೋದ್ರೆ ಕಾಫಿ, ಟೀ, ಈ ಸಕ್ಕರೆ, ಈ ಮೈದಾ ಹಿಟ್ಟು, ಈ ಫಾರಂ ಕೋಳಿ. ಗ್ಲೂಕೋಸ್ ಮಾತ್ರ ಡೈಜೆಷನ್ ಮಾಡ್ಕೊಳ್ತಾರೆ, ಗ್ಲೈಕನ್ನ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ. ಆ ಗ್ಲೈಕನ್ನ ಗ್ಲೂಕೋಸ್ ಮಾಡೋಕೆ ಏನಾಗುತ್ತೆ, ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಎಲ್ಲಿ ಬರುತ್ತೆ ಅಂದ್ರೆ ಪ್ಯಾಂಕ್ರಿಯಾಸ್. ಮತ್ತೆ ಈಗ ಶುಗರ್ನವ್ರಿಗೂ ಅಷ್ಟೇ ನಾವು ಹೇಳ್ತಾ ಇರೋದ ಮೇನ್ ಇದು. ಮೊದಲು ಸೊಪ್ಪು, ತರಕಾರಿ, ಹಣ್ಣು ಫಸ್ಟ್ ತಿಂದು ಆಮೇಲೆ ಊಟ ಮಾಡಿ. ಹಾರ್ಟ್ ಅಟ್ಯಾಕ್ ಸಾಯ್ತಿದಾರಲ್ಲ ಅದು ಯೂತ್ ಕಡೆ ಕೊರೋನಾ ಆದಾಗಿಂದ. ಸರಿ ಸರಿ ಕೊರೋನಾ ಆದಾಗಿಂದ ಅದೇನಕ್ಕೆ ಯಾವ ರೀಸನ್ಗೆ ಎಲ್ಲ ಕೆಲವರು ವ್ಯಾಕ್ಸಿನ್ ತಗೊಂಡಿರೋದಕ್ಕೆ ಅಂತ ಅಂತಾರೆ, ಕೆಲವರು ಯಾವ್ದಕ್ಕೆ ಇರ್ಬೋದು. ಒಂದು 5-10 ವರ್ಷ ಆಗಿರ್ಬೇಕು ಅನ್ಸುತ್ತೆ. 10 ವರ್ಷದಿಂದ ಇನ್ನೊಂದು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ, ನಾವು ಅರ್ಜುನ ಅಂತ ಹೇಳೋದಲ್ಲ, ಅವೆಲ್ಲ ಅದರಲ್ಲಿ 40-45% ಟ್ಯಾನಿನ್ ಇದೆ. ಅದು ಕರಗೋಗಿ ರಿಸಲ್ಟ್ ಸಿಗ್ತಾ ಇದೆ. ಅವರಾದ್ರೆ ಆಪರೇಷನ್ ಮಾಡಬೇಕು, ತೆಗಿಬೇಕು ಅಂತ ಹೇಳ್ತಾರೆ. ಅದನ್ನ ಡೈರೆಕ್ಟಾಗಿ ನಾವು ಕರಗಿಸಿದೀವಿ, ಸುಮಾರು ಜನಕ್ಕೆ ಕರಗೋಗಿದೆ. ಇವತ್ತಿನ ದಿವಸ ನಾವು ಕುಡಿಯೋ ನೀರು 4.5 ಇಂದ 5 pH ಇದೆ. ಆಕ್ಚುಲಿ pH ಅಲ್ಲಿ ನೀರಿಂದು 7 ಇರಬೇಕು. ನಮ್ಮ